ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಯಸೇನ ವಿರಚಿತ ಧರ್ಮಾಮೃತ ಕೃತಿಯ 4ನೇ ಆಶ್ವಾಸ ಅಥವಾ 4ನೇ ಕಥೆಯಾಗಿರುವಂತಹ ನಿರ್ವಿಚಿಕಿತ್ಸೆ ಇದರ ಸಾರಾಂಶವನ್ನು ನೋಡೋಣ. ಈಗ ಆಲ್ರೆಡಿ ಮೊದಲನೇ ಸಂಚಿಕೆಯಲ್ಲಿ ಸಮ್ಯಕ್ ದರ್ಶನ, ನಿಶ್ಶಂಕೆ, ನಿಷ್ಕಾಂಕ್ಷೆ ಇದರ ಒಂದು ಕಥಾ ಸಾರಾಂಶವನ್ನು ತಿಳ್ಕೊಂಡಿದ್ದೀವಲ್ವಾ. ಹಾಗಾಗಿ ಇವತ್ತು 4ನೇ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಏನಿದೆ ನಿರ್ವಿಚಿಕಿತ್ಸೆಯ ಕಥಾ ಸಾರಾಂಶ ಅಂತ ಅಂದರೆ, ಒಡ್ಡಾಯನ ಅನ್ನೋ ಒಬ್ಬ ಮಹಾ ಮಾಂಡಲಿಕ ಇರ್ತಾನೆ. ಅವನು ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಶಕ್ತಿಶಾಲಿ ಅಷ್ಟೇ ಅಲ್ಲ, ಅವನು ಸಹೃದಯಿಯಾಗಿರ್ತಾನೆ, ಉದಾರ ಜೀವಿಯಾಗಿರ್ತಾನೆ. ವಿಸ್ತಾರ ಭೂಮಿಗೆ ಒಡೆಯನು, ಜಿನಪೂಜೆ ಮಾಡುವುದರಲ್ಲಿ ಭರತೇಶ್ವರ ಚಕ್ರವರ್ತಿಗಿಂತಲೂ ಒಂದು ಕೈ ಮೇಲು ಅಂತ ಇಡೀ ದೇಶವೇ ಅವನನ್ನು ಹೊಗಳುತ್ತಾ ಇರುತ್ತೆ. ಒಂದು ರೀತಿ ಜನಪ್ರಿಯ ನಾಯಕ ಅಂದರೆ ತಪ್ಪಾಗೋದಿಲ್ಲ. ಅವನು ಜನಪ್ರಿಯ ರಾಜ ಆಗಿದ್ದ. ಯಾರು? ಒದ್ದಾಯನ ಅನ್ನೋ ರಾಜ. ಅದು ಒದ್ದಾಯನ ಅಥವಾ ಒಡ್ಡಾಯನ. ಈತನ ಪಟ್ಟದರಸಿ ಅಗಣಿತ ಗುಣ ಸಂಪನ್ನೆಯಾಗಿರುವಂತಹ ಪ್ರಭಾವತಿ. ಈಕೆ ಯಾವ ರೀತಿ ಇದ್ಲು ಅಂತ ಅಂದರೆ, ಸೌಮ್ಯ ಸ್ವಭಾವದ, ಪತಿಗೆ ತಕ್ಕ ಪತ್ನಿಯಾಗಿ ಅವನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜೊತೆಯಾಗ್ತಾ ಇದ್ಲು. ಯಾರು? ಪ್ರಭಾವತಿ ಅನ್ನೋ ಪಟ್ಟದರಸಿ. ಇವಳು ಒಬ್ಳೇನ ಹೆಂಡತಿ ಒದ್ದಾಯನನ್ಗೆ ಅಂತ ಅಂದರೆ ಇಲ್ಲ. ಇವಳ ಜೊತೆ ಇನ್ನು 8,000 ರಾಣಿಯರಿದ್ರು. ಅವರೆಲ್ಲರ ಜೊತೆ ಸುಖವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಇದೆಲ್ಲ ಭೂಲೋಕದ ವೈಭವ, ಓಕೆನಾ? ಹೀಗಿರಬೇಕಾದ್ರೆ ಒಂದಿನ ಸ್ವರ್ಗಲೋಕದಲ್ಲಿ ಇಂದ್ರ ಸಭೆಯನ್ನು ಕರೆದಿರ್ತಾನೆ. ಆ ಸಭೆಯಲ್ಲಿ ವಿರಾಜಮಾನನಾಗಿ ಕುತ್ಕೊಂಡಿರ್ಬೇಕಾದ್ರೆ ಆ ಸಭೆಯ ಇತರ ಸದಸ್ಯರು, ದೇವಾನುದೇವತೆಗಳು ಅತ್ಯಂತ ವಿನಯದಿಂದ ಇಂದ್ರನಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು, ಸ್ವಾಮಿ, ತಾವು ನಿರುಪಮ ಮುಕ್ತಿಶ್ರೀಗೆ ಆಭರಣವೆನಿಸಿದಂತಹ ಹಾಗೂ ಜೀವರಿಗೆ ಹಿತವಾಗಿರುವಂತಹ ಜಿನಾಗಮನವನ್ನು ಚೆನ್ನಾಗಿ ತಿಳಿದಿರುವಿರಿ. ನಿಮ್ಮನ್ನು ಹೊರತಾಗಿ ಬೇರೆಯವರಿಗೆ ಅದು ಹೇಗೆ ತಿಳಿದಿರಲು ಸಾಧ್ಯ? ಆ ಕಾರಣದಿಂದ ತಾವು ನಮಗೆಲ್ಲ ಸಧರ್ಮವು ತಿಳುವಳಿಕೆಗೆ ಬರುವಂತೆ ತಿಳಿಯ ಹೇಳಬೇಕು ಅಂತ ಆ ದಿವಿಜರೆಲ್ಲ ಬೇಡ್ಕೊತಾರೆ. ಯಾರ ಹತ್ರ? ಇಂದ್ರನ ಹತ್ರ. ಇಂದ್ರ ಕೂಡ ಇವಾಗ ಒಪ್ಕೊತಾರೆ ಸದ್ಧರ್ಮದ ಬಗ್ಗೆ ವಿವರಣೆ ಕೊಡೋದಕ್ಕೆ. ಜೀವಾತ್ಮನಿಗೆ ಶ್ರೇಷ್ಠವಾದದ್ದು ಸದ್ಧರ್ಮವೇ ಹೊರತು ಅನ್ಯ ವಸ್ತುಗಳಲ್ಲ. ಇದನ್ನು ತಿಳಿದು ವಿವೇಕಿಗಳು ಧರ್ಮವನ್ನು ಆಶ್ರಯಿಸಬೇಕು. ಸ್ವರ್ಗಾಪಸ್ವರ್ಗಕ್ಕೆ ಧರ್ಮವೇ ಕಾರಣ. ನರಕ, ತ್ರಿಯಕ್ ಮುಂತಾದ ದುಃಖಗಳಿಗೆ ಪಾಪವೇ ಕಾರಣ. ಈ ಥರ ಸವಿಸ್ತಾರವಾಗಿ ಜಿನಧರ್ಮದ ಮಾಹಿತಿಯನ್ನು ಸಭೆಯಲ್ಲಿ ತಿಳಿಸ್ಕೊಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಂತಹ ದಿವಿಜರಿಗೆ ಒಂದು ರೀತಿ ಸೋಜಿಗ ಅನಿಸುತ್ತೆ. ಆ ಸೋಜಿಗದಲ್ಲೇ ಇಂದ್ರನಿಗೆ ನಮಸ್ಕರಿಸಿ, ಪ್ರಭು, ಅನುಸರಿಸಲು ಕಷ್ಟ, ಫಲದಲ್ಲಿ ಹಿರಿದು ಅಕ್ಷಯ ಲಕ್ಷ್ಮೀ ನೆಲೆ ಎನಿಸಿರುವಂತಹ ನಿರುಪಮ ನಿರ್ವಿಚಿಕಿತ್ಸೆಯು ಜಗತ್ತಿನಲ್ಲಿ ತುಂಬ ಕಠಿಣವಾದದ್ದು. ಆ ಕಾರಣದಿಂದ ಈ ಕಲಿಕಾಲದಲ್ಲಿ ಇಂತಹ ಕಷ್ಟವ್ರತಗಳನ್ನು ಅನುಸರಿಸಿದವರ ಕಥೆಯನ್ನು ಹೇಳಿ ಅಂತ ಮತ್ತೆ ಇಂದ್ರನಿಗೆ ಕೇಳ್ತಾರೆ. ಈ ಪ್ರಶ್ನೆಗೆ ಇಂದ್ರ, ಹೋ, ಯಾಕಿಲ್ಲ? ಭೂಲೋಕದಲ್ಲಿ ರೌರವ ಪುರಾದೇಶನಾಗಿರುವಂತಹ ಒದ್ದಾಯನ ರಾಜನಿದ್ದಾನೆ. ಆತ ನಿರ್ಮಲ, ಉದಾರಿ, ಜಿನಪಾದ ಪದ್ಮಗಳಲ್ಲಿ ದುಂಬಿಯಂತೆ ನೆಲೆಸಿರೋವನು, ಸಚ್ಚಾರಿತ್ರದಿಂದ ಪವಿತ್ರನಾದವನು, ಈಗ ಭರತ ಕ್ಷೇತ್ರದಲ್ಲಿ ಪ್ರಸಿದ್ಧನಾಗಿರುವನು ಅಂತ ಹೇಳ್ತಾನೆ. ಆ ಅಮರರೆಲ್ಲ ಇಂದ್ರ ಹೇಳಿರೋಂಥ ಈ ಮಾತನ್ನು ಕೇಳಿ ಬಹಳನೇ ಒದ್ದಾಯನನ್ನು ಮೆಚ್ಕೊಂಡು ನಾನಾ ಬಗೆಯಲ್ಲಿ ಹೊಗಳುತ್ತಾ ಇರ್ತಾರೆ. ಹೇ, ಎಂಥ ಪುಣ್ಯಾತ್ಮನಪ್ಪ, ಅವನಿಷ್ಟು ಕಷ್ಟವಾಗಿರೋಂಥ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾನ, ಎಷ್ಟು ಒಳ್ಳೇದಿರ್ಬೇಕು ಅವನು ಅಂತ ತುಂಬಾ ಹೊಗಳುತ್ತಾ ಇರ್ತಾರೆ. ಆದರೆ ಅದೇ ಅಮರರ ಸಮೂಹದಲ್ಲಿ ಒಬ್ಬ ದೇವ, ವಾಸವ ಅನ್ನೋನು ಮಾತ್ರ ಈ ಮಾತಿಗೆ ಬೆಕ್ಕಸ ಬೆರಗಾಗಿ, ನಿಜವಾಗ್ಲೂ ಈ ವ್ಯಕ್ತಿ ಈ ವ್ರತವನ್ನು ಪಾಲಿಸ್ತಾ ಇದ್ದಾನ, ಅದು ನಿಷ್ಠೆಯಿಂದ ಪಾಲಿಸ್ತಾ ಇದ್ದಾನ ಅಂತ ಒಂದು ಸಂಶಯ ಉಂಟಾಗುತ್ತೆ ಅವನಿಗೆ. ಆದರೂ ಇವಾಗ ನಂಬಲೇಬೇಕು ಅವನಿಗೆ, ಬೇರೆ ವಿಧಿ ಇಲ್ಲ. ಯಾಕೆ ಹೇಳಿ? ಇಂದ್ರ ಹೇಳ್ತಾ ಇರೋದಲ್ವಾ. ವಾಸವನ ಮನಸ್ಸಲ್ಲಿ ಈಗ ಆಲ್ರೆಡಿ ಒಂದು ಸಂಶಯ ಉಂಟಾಗ್ಬಿಟ್ಟಿದೆ. ಭರತ ಭೂಮಿಯಲ್ಲಿ ಈಗ ಕುದೃಷ್ಟಿ ಅಲ್ಲದೆ ಸುದೃಷ್ಟಿ ಹೇಗಿರೋಕ್ಕೆ ಸಾಧ್ಯ? ಹೀಗಿರಬೇಕಾದ್ರೆ ದೃಢಚಿತ್ತರನ್ನು ಹೇಗೆ ಕಾಣೋಕ್ಕೆ ಸಾಧ್ಯ ಈ ಭರತ ಭೂಮಿಯಲ್ಲಿ? ಆದರೂ ನಮ್ಮ ಇಂದ್ರ ಹೇಳ್ತಾ ಇರೋಂಥ ಮಾತುಗಳನ್ನ ನಾನು ಕೇಳಲೇಬೇಕು. ಇದು ನನಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಿದೆಯಲ್ಲ. ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಏನು ಮಾಡೋದು? ಹಾಂ, ನಾನೇ ಈ ದೇವಲೋಕದಿಂದ ಇಳಿದು ಭೂಲೋಕಕ್ಕೆ ಹೋಗಿ ಅದರಲ್ಲೂ ರೌರವಪುರಕ್ಕೆ ಹೋಗ್ಬಿಟ್ಟು ಆ ವಾಸ್ತವಿಕ ಅಂಶವನ್ನು ತಿಳ್ಕೊಂಡೇ ಬರ್ತೀನಿ ಅಂದ್ಬಿಟ್ಟು ವಾಸವ ಏನು ಮಾಡ್ತಾನೆ, ದೇವಲೋಕದಿಂದ ಭೂಲೋಕಕ್ಕೆ ಬರ್ತಾನೆ. ಈತ ಏನಕ್ಕೆ ಬರ್ತಾ ಇರೋದು ಹೇಳಿ? ಒದ್ದಾಯನನ್ನು ಪರೀಕ್ಷೆ ಮಾಡೋದಕ್ಕೆ. ಈಗ ಇವನು ವಾಸವ ರೂಪವನ್ನು ಮರೆಮಾಚಿ ಋಷಿಯ ರೂಪದಲ್ಲಿ ಬಂದಿದ್ದಾನೆ. ಅದು ಎಂಥ ಋಷಿ! ಹೀನ ರೂಪವನ್ನು ಧರಿಸ್ಕೊಂಡು ಬಂದಿದ್ದ ಅವನು. 3 ಲೋಕದ ಬೀಭತ್ಸವನ್ನೆಲ್ಲ ಮೈ ಮೇಲೆ ಹೊತ್ಕೊಂಡು ನೋಡಲು ಕೂಡ ಅಸಾಧ್ಯ ಅನಿಸೋ ರೀತಿಯಲ್ಲಿ ರೂಪವನ್ನು ಧರಿಸಿ ದುರ್ಗಂಧದ ಮೈಯನ್ನು ಹೊತ್ಕೊಂಡು ನಾರ್ತಾ ಇದ್ದ. ಮೈಯೆಲ್ಲ ರಕ್ತ, ಕೀವು ಸೋರ್ತಾ ಇದೆ, ಕುಷ್ಠರೋಗ ಬಂದಿದೆ, ನಡೆಯೋದಕ್ಕಾಗ್ತಾ ಇಲ್ಲ, ಮೈಯಲ್ಲಿ ಗಂಟೆಲ್ಲ ಆಗಿದೆ. ಯಪ್ಪ,
ವರ್ಣಿಸೋದಕ್ಕೆ ಅಸಾಧ್ಯ ಅನ್ನೋ ರೀತಿಯಲ್ಲಿ ಇವನ ದೇಹದ ರೂಪ ಇತ್ತು. ಆದರೂ ಕೂಡ ಅವನು ಈ ಒದ್ದಾಯನನ್ನು ನೋಡಬೇಕು ಅಂತ ಹೋಗ್ತಾ ಇದ್ದಾನೆ. ಹೋಗೋ ದಾರಿಯಲ್ಲಿ ಜನರಲ್ಲಿ ಒಬ್ಬ ವ್ಯಕ್ತಿ ದೇಹ ಕೆಟ್ಟಿದೆ, ಕುಷ್ಠರೋಗ ಬಂದಿದೆ, ಇನ್ನೂ ಬದುಕುವಂಥ ಆಸೆ ಇದೆಯಾ ಅಂತ ಇವನನ್ನ ಹೀಯಾಳಿಸಿ ಮಾತಾಡ್ತಾ ಇದ್ದಾನೆ. ಆದರೂ ಕೂಡ ಈ ಋಷಿ ಯಾವುದೇ ತಲೆ ಕೆಡಿಸ್ಕೊಳ್ದೆ ಒದ್ದಾಯನನ್ನು ನೋಡಬೇಕು ಅಂತ ಮುಂದೆ ಸಾಗ್ತಾ ಇದ್ದಾನೆ. ಅನೇಕ ವ್ಯಕ್ತಿಗಳು ಇವನ ಬಗ್ಗೆ ಹೀಯಾಳಿಸಿ ಕೆಟ್ಟದಾಗಿ ಮಾತಾಡ್ತಾರೆ. ಮತ್ತೊಬ್ಬ ವ್ಯಕ್ತಿ, ಅಲ್ಲ ಇದೇನು ಶಾಶ್ವತ ಬದುಕೆ, ಸತ್ತು ಈ ದುಃಖವನ್ನು ನೀಗಿಸಿಕೊಳ್ಳಬಾರದೆ, ಇಂತಹ ನೋವನ್ನು ಏಕೆ ತಿನ್ನಬೇಕು, ಸಾವನ್ನು ಸ್ವೀಕರಿಸಬಾರದೆ ಅಂತ ಈ ಋಷಿಯನ್ನು ನೋಡಿ ಮಾತಾಡ್ತಾರೆ. ಅದನ್ನು ಕೂಡ ಕೇಳಿಸ್ಕೊಳ್ದೇ ಇರೋ ರೀತಿಯಲ್ಲಿ ಋಷಿ ಸುಮ್ಮನೆ ಮುಂದೆ ಹೋಗ್ತಾರೆ. ಮತ್ತೊಬ್ಬ ವ್ಯಕ್ತಿ ದಾರಿಯಲ್ಲಿ ಈ ಋಷಿಯನ್ನು ಕಂಡು, ಇವರೆಂತಹ ಪುಣ್ಯಾತ್ಮರಪ್ಪ, ಇಂತಹ ನೋವನ್ನು ಅದು ಹೇಗೆ ತಾನೇ ಸಹಿಸ್ಕೊಂಡಿದ್ದಾರೆ, ಇವರು ನಿಜವಾಗ್ಲೂ ಜಿನಾಗಮವನ್ನು ಅತ್ಯಂತ ನಿಷ್ಠವಾಗಿ ಪಾಲನೆ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಇವ್ರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ, ಸ್ವರ್ಗ ಲಭಿಸುತ್ತೆ ಅಂತ ಅವರಿಗೆ ಕೈ ಮುಗಿದು ಮುಂದೆ ಸಾಗ್ತಾ ಇದ್ದಾರೆ. ಹೀಗೆ ಆ ಋಷಿ ಜನರ ಮಾತುಗಳನ್ನು ಕೇಳಿಸ್ಕೊಂಡು ಜನಸಮೂಹವನ್ನು ದಾಟ್ಕೊಂಡು ಒಡ್ಡಾಯನನ ಅರಮನೆಗೆ ಬರ್ತಾರೆ. ಅರಮನೆಯಲ್ಲಿ ರಾಜಸಭೆ ನಡೀತಾ ಇರುತ್ತೆ. ಆ ರಾಜಸಭೆಗೆ ಈ ಕೃತಕ ಋಷಿಯ ಆಗಮನ ಆಗುತ್ತೆ. ಥೇಟ್ ಇಂದ್ರನ ವೈಭವವನ್ನೇ ನೋಡ್ತಾ ಇದ್ದೀನೇನೋ ಅನ್ನೋ ರೀತಿಯಲ್ಲಿ, ಅಮರೇಂದ್ರನ ಲೀಲೆಯಿಂದ ಸೃಷ್ಟಿಯಾಗಿರುವಂತಹ ಒಡ್ಡೋಲಗವೇನೋ ಅನ್ನೋ ರೀತಿಯಲ್ಲಿ ಆ ಕೃತಕ ಋಷಿಗೆ ಆಶ್ಚರ್ಯ ಆಗುತ್ತೆ. ಒದ್ದಾಯನನ ಈ ಸಭೆ ನೋಡಿ, ಅವನ ಒಂದು ತೇಜಸ್ಸನ್ನು ನೋಡಿ ಇನ್ನೂ ಆಶ್ಚರ್ಯ ಆಗುತ್ತೆ. ಈಗ ಇವರು ಸಭೆಯ ದ್ವಾರದಲ್ಲಿ ನಿಂತ್ಕೊಂಡಿದ್ದಾರೆ. ಇವರನ್ನ ಇವಾಗ ಒದ್ದಾಯನ ನೋಡ್ತಾನೆ. ನೋಡ್ಬಿಟ್ಟು ಅವ್ನು ಅಲ್ಲೇ ಕುತ್ಕೊಂತಾನ? ಇಲ್ಲ, ಜಿನ ಮುನಿಗಳು ಬಂದಿದ್ದಾರೆ ಅಂತ ಅತ್ಯಂತ ಗೌರವದಿಂದ ಪ್ರೀತಿ ಭಕ್ತಿ ಪೂರ್ವಕವಾಗಿ ತನ್ನ ಸಿಂಹಾಸನದಿಂದ ಕೆಳಗಡೆ ಇಳಿದ್ಬಿಟ್ಟು ಇರೋಂಥ ಜಾಗಕ್ಕೆ ಬಂದು ಗೌರವಪೂರ್ವಕವಾಗಿ ಕೈ ಹಿಡ್ಕೊಂಡು ಕರ್ಕೊಂಬಂದು ಒಂದು ಉತ್ತಮ ಪೀಠದಲ್ಲಿ ಕೂರಿಸ್ತಾರೆ. ಯಾರನ್ನ? ಕೃತಕ ಋಷಿಯಾಗಿರುವಂತಹ ವಾಸವನ್ನ. ದಾರಿಯುದ್ದಕ್ಕೂ ಇದ್ದಂಥ ಜನರು ಇವನನ್ನ ನೋಡಿ, ಇವನ್ ಮೈಯಿಂದ ನಾರುವಂತಹ ದುರ್ಗಂಧವನ್ನ ನೋಡಿ ಮೂಗು ಮುಚ್ಕೊಂಡು ಅಸಹ್ಯ ಪಟ್ಕೊತಾ ಇದ್ರಲ್ವಾ. ಆದರೆ ಈ ರಾಜ ಮತ್ತೆ ಇವನ ಪಟ್ಟದರಸಿ ಆಗಿರುವಂತಹ ಪ್ರಭಾವತಿ ರಾಣಿ ಯಾವುದೇ ರೀತಿಯಾದಂತಹ ಅಸಹ್ಯವನ್ನ ಪಟ್ಕೊಳ್ಳೋದಿಲ್ಲ. ಆ ಸಭೆಯಲ್ಲಿ ಇದ್ದಂತಹ ಇತರ ಜನಗಳು ಇವನ್ನ ನೋಡಿ ಅಸಹ್ಯ ಪಟ್ಕೊಂಡು ದೂರ ಹೋಗ್ತಾರೆ. ಆದರೆ ಇವರು ಒಂದು ಕ್ಷಣ ಮಾತ್ರಕ್ಕೂ ಇವ್ರ ಅಸಹ್ಯ ಹೇಸಿಗೆ ಅನ್ನೋ ರೀತಿಯಲ್ಲಿ ಎಲ್ಲೂ ತೋರಿಸ್ಪಡಿಸ್ಕೊಳ್ಳೋದಿಲ್ಲ. ಅವ್ರ ಮನಸ್ಸಲ್ಲಂತ ಭಾವನೆನೇ ಇರಲಿಲ್ಲ. ಹೇಗೆ ದರಿದ್ರ ಒಬ್ಬ ನಿಧಿಯನ್ನು ನೋಡಿದ ತಕ್ಷಣ ತುಂಬಾ ಖುಷಿ ಪಟ್ಕೊತಾರಲ್ವ, ಆ ಥರ ಈ ರಾಜರಾಣಿ ಈ ಋಷಿಗಳನ್ನ ನೋಡಿ ತುಂಬಾ ಖುಷಿ ಪಟ್ಕೊತಾರೆ. ಅದರಲ್ಲೂ ಒದ್ದಾಯನ ಆ ಕೃತಕ ಋಷಿಗೆ ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸ್ತಾನೆ. ಈತನೋ ಯಾರೋ ಕೃತಕ ಋಷಿ ಪರೀಕ್ಷೆ ಮಾಡೋದಕ್ಕೆ ಬಂದಿತ್ತಲ್ವಾ, ಅವನು ಹಾಕಿರುವಂಥ ಮೃಷ್ಟಾನ್ನವನ್ನು ಹೊಟ್ಟೆ ತುಂಬ ಅದು ಗಂಟಲವರೆಗೆ ಊಟ ಮಾಡಿ ತನ್ನ ಮೈಕೈ ಮುರ್ಕೊಂಡು ದಣಿವನ್ನು ನೀಗಿಸ್ಕೊಳ್ಳೋಂಥ ರೀತಿಯಲ್ಲಿ ಓ ಅಂತ ಅಂದ್ಬಿಟ್ಟು ತಿಂದಿರೋಂಥ ಆಹಾರವನ್ನೆಲ್ಲ ರಾಜನ ಮೇಲೆ ವಾಮಿಟ್ ಮಾಡಿಬಿಡ್ತಾನೆ, ಕಕ್ಬಿಡ್ತಾನೆ. ಈ ಅಚಾತುರ್ಯಕ್ಕೆ ರಾಜ ಏನು ಮಾಡ್ತಾನೆ? ಕೋಪಿಸ್ಕೊಂಡು ಆ ಮುನಿಗಳನ್ನು ಹೊರಗಡೆ ದಬ್ಬಿಡ್ತಾನ? ಖಂಡಿತವಾಗ್ಲೂ ಇಲ್ಲ. ಪಾಪ ಅವನಿಗೆ ತುಂಬಾ ಬೇಸರ ಆಗುತ್ತೆ. ಯಾಕಂದರೆ ಈ ಮುನಿಯ ಮನದಿಚ್ಛೆಯನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಎಂತಹ ತಪ್ಪು ಮಾಡಿಬಿಟ್ಟೆ, ಅವರ ಇಚ್ಛೆಯನ್ನು ಸರಿಯಾಗಿ ಅರಿಯದ ಮಹಾಪಾತಕಿ ನಾನು. ನನಗೆ ಸರಿ ತೋರಿದಂತೆ ಬಡಿಸಿದ್ದರಿಂದ ಅದನ್ನು ತಿಂದು ಮುನಿಗಳು ಸಂಕಟ ಪಡೆಯುವಂತಾಯಿತು, ದಯಮಾಡಿ ಕ್ಷಮಿಸಬೇಕು ಅಂತ ದೀನ ಹೃದಯದಿಂದ ಆ ಜೋಲಾಡ್ತಿರುವಂತಹ ಋಷಿಗಳನ್ನು ಹಿಡ್ಕೊಂಡು ಅವರ ಕಣ್ಣುಗಳನ್ನು ಒರೆಸಿ ತನ್ನ ಅಂಗೈಯಿಂದಲೇ ಆ ಮೈ ಮೇಲೆಲ್ಲ ಅವ್ರು ವಾಮಿಟ್ ಮಾಡ್ಕೊಂಬಿಟ್ಟಿದ್ರಲ್ವ, ಅದನ್ನೆಲ್ಲ ಒರೆಸ್ತಾ ಇರ್ತಾರೆ. ಯಾರು? ರಾಜ. ಇದಿಷ್ಟೇ ಸಾಲದು ಅಂತ ಕೃತಕ ಋಷಿ ಸುಮಾರು 1 ಜಾವದವರೆಗೆ ಪ್ರಜ್ಞೆ ತಪ್ಪಿರೋಂಥ ರೀತಿಯಲ್ಲಿ ನಟಿಸ್ತಾರೆ. ಆಗಲೂ ಕೂಡ ಯಾವುದೇ ಕೋಪವನ್ನು ಮಾಡ್ಕೊಳ್ಳದೆ ರಾಜ ಅವನನ್ನು ಹಾಗೆ ಹಿಡ್ಕೊಂಡೇ ಕೂತ್ಕೊಂಡಿರ್ತಾರೆ. ಅದಾದಮೇಲೆ ಆ ಋಷಿಗಳಿಗೆ ಎಚ್ಚರಿಕೆ ಆದಮೇಲೆ ರಾಜ ಮತ್ತು ರಾಣಿ ಇಬ್ಬರು ಅವನನ್ನು ಯಾವುದೇ ರೀತಿಯಾದಂಥ ಅಸಹ್ಯ ಪಟ್ಕೊಳ್ಳದೆ ಸ್ನಾನದ ಮನೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಒಳ್ಳೆಯ ವಸ್ತ್ರವನ್ನು ಕೂಡ ಕೊಡ್ತಾರೆ. ಸ್ನಾನ ಮಾಡಿ ಆದಮೇಲೆ ಒಂದು ಒಳ್ಳೆ ಪೀಠದಲ್ಲಿ ಅವರನ್ನು ಕೂರಿಸ್ಕೊಂಡು ರಾಜ ಮಾತಾಡ್ತಾನೆ, ಮಹಾಪ್ರಭು, ಈ ಎಲ್ಲ ಕ್ಲೇಶವು ನನ್ನಿಂದಲೇ ಆಯಿತು, ದಯಮಾಡಿ ಕ್ಷಮಿಸಬೇಕು ಅಂತ ಅವ್ರ ಹತ್ರನೇ ಕೂತ್ಕೊಂಡು ಅವ್ರ ಕಾಲುಗಳನ್ನು ರಾಜಾರಾಣಿ ಇಬ್ಬರು ಒತ್ತುತ್ತಾ ಇರ್ತಾರೆ. ಈಗ ಋಷಿಗಳು ಕುಂತಲೇ ನಡೆದಿರೋಂಥ ಎಲ್ಲ ಘಟನೆಗಳನ್ನು ನೆನಪಿಸ್ಕೊತಾರೆ. ಅಲ್ಲ, ನನ್ನ ಮೈ ಇಷ್ಟೊಂದು ಗಬ್ಬು ನಾರ್ತಾ ಇದೆ, ದುರ್ಗಂಧ ಬೀರ್ತಾ ಇದೆ, ಮೈಯಲ್ಲಿ ರಕ್ತ ಕೀವುಗಳೆಲ್ಲ ಹರಿತಾ ಇದ್ರು ಕೂಡ ಇವರು ಕಿಂಚಿತ್ತು ಅಸಹ್ಯವನ್ನು ಪಟ್ಕೊಳ್ಳದೆ ನನಗೆ ಶುಭ್ರಗೊಳಿಸಿದ್ರು. ಅಷ್ಟೇ ಅಲ್ಲದೆ ನಾನು ಅವ್ರ ಮೇಲೆ ವಾಂತಿ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಎಷ್ಟು ಒಳ್ಳೆಯವರು ಇವರು. ನಿಜವಾಗ್ಲೂ ಇವರು ಜಿನಪಥದಲ್ಲಿ ಸಾಕ್ತಾ ಇದ್ದಾರೆ. ಜಿನಧರ್ಮವನ್ನು ಬಹಳ ನಿಷ್ಠರಾಗಿ ಪಾಲಿಸ್ತಾ ಇದ್ದಾರೆ. ಖಂಡಿತ ಇಂದ್ರ ಹೇಳಿರೋದಂತೂ ನಿಜಾನೇ ಅಂತ ಹೇಳಿ ಪ್ರಭಾವತಿ ಹತ್ರ ಧರ್ಮದ ಬಗ್ಗೆ 1-2 ಮಾತುಗಳನ್ನ ಹೇಳ್ತೀರಾ ಅಂತ ಕೇಳ್ತಾರೆ. ಯಾರು? ಕೃತಕ ಋಷಿಗಳು. ಆಗ ಪ್ರಭಾವತಿ ತನಗೆ ತಿಳಿದಿರೋಂಥ ಧರ್ಮದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾರೆ ನೋಡಿ. ಈ ದೇಹವು ಹುತ್ತ ಕಟ್ಟುವ ಗೆದ್ದಲಿನಂತೆ ಪಾಪವನ್ನು ಕೂಡಿಸ್ತದೆ, ಮೂಳೆಗಳಿಂದ ಕೂಡಿದ್ದು, ಗಾಳಿಯಂತೆ ಹಿಡಿಯಲಾರದ್ದು, ಚಪ್ಪಲಿಯಂತೆ ಚರ್ಮವುಳ್ಳದ್ದು, ವೀಣೆಯಂತೆ ನರಗಳುಳ್ಳದ್ದು, ತಿಪ್ಪೆಯಂತೆ ಹೇಸಿಗೆಯನ್ನು ಉಂಟು ಮಾಡುವುದು,
ಅಮೇಧ್ಯವಾದ ಉಂಡಿಯಂತೆ ದುರ್ಗಂಧದಿಂದ ಕೂಡಿರುವುದು, ಹಸುವಿನಂತೆ ಮೂತ್ರಪ್ರಿಯವಾದದ್ದು, ಕುಷ್ಠನಂತೆ ಲಸಿಕೆಯುಳ್ಳದ್ದು, ಸೋಮಾರಿಯಂತೆ ಆಲಸ್ಯವುಳ್ಳದ್ದು, ಪಿಶಾಚಿಯಂತೆ ಒಳ್ಳೆಯದನ್ನೂ ಮಾಡದು, ಹೆಣದ ಹಾಗೆ ಉಪಯುಕ್ತವಾಗದ್ದು. ಇಂತಹ ದೇಹವು ಕಷ್ಟಮಯವಾದದ್ದು. ಇದನ್ನು ಬಿಟ್ಟು ರತ್ನತ್ರಯವನ್ನು ಸ್ವಸ್ವರೂಪದಲ್ಲಿ ಸೇರಬೇಕು ಅಂತ ಧರ್ಮದ ಬಗ್ಗೆ ಬಹಳ ಸವಿಸ್ತಾರವಾಗಿ ರಾಣಿ ಹೇಳ್ತಾರೆ. ಇದನ್ನು ಕೇಳಿದಂಥ ವಾಸವನಿಗೆ ತುಂಬ ಆಶ್ಚರ್ಯ ಉಂಟಾಗುತ್ತೆ. ಎಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಧರ್ಮದ ಬಗ್ಗೆ ಅಂತ. ಹಾಗೆ ಮಹಾರಾಜನ ನಡತೆಯಲ್ಲಿ ಸುರಪತಿ ಹೊಗಳೋದಕ್ಕಿಂತಲೂ 100 ಪಟ್ಟು ಮಿಗಿಲಾದವನು ಅಂತ ಅವನ ಮನಸ್ಸಲ್ಲೇ ಅನ್ಕೊತಾನೆ. ಯಾರು? ವಾಸವ. ಇದಷ್ಟೇ ಅಲ್ಲದೆ ಈತನ ಬಗ್ಗೆ ಹೊಗಳೋದಕ್ಕೆ ಸ್ವತಃ ಆದಿಶೇಷನಿಗೂ ಸಾಧ್ಯವಿಲ್ಲ ಅಂತ ತುಂಬಾ ಮೆಚ್ಚುಗೆಯನ್ನು ಸೂಚಿಸ್ತಾನೆ. ಈ ಒದ್ದಾಯನ ರಾಜನ ಜಿನಭಕ್ತಿಯನ್ನು ಮನಸ್ಸಾರೆ ಮೆಚ್ಚಿ ವಾಸವ ತನ್ನ ನಿಜ ಸ್ವರೂಪವನ್ನು ಧರಿಸಿ ಅವನ ಮುಂದೆ ನಿಂತ್ಕೊತಾನೆ. ರಾಜನಿಗೆ ಒಂದು ರೀತಿ ವಿಸ್ಮಯ, ಏನು ನಡೀತಾ ಇದೆ ಇಲ್ಲಿ ಅಂತ. ಈತನ ವಿಸ್ಮಯಚಕಿತ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿ ವಾಸವ ಈಗ ಮಾತಾಡ್ತಾನೆ. ದರ್ಶನದ 3ನೇ ಅಂಗವಾದ ನಿರ್ವಿಚಿಕಿತ್ಸೆಯಲ್ಲಿ ಭರತ ಕ್ಷೇತ್ರದಲ್ಲಿ ಅನುಮಾನಕ್ಕೆ ಎಡೆಯಿಲ್ಲ ಅನ್ನೋ ರೀತಿಯಲ್ಲಿ ಶ್ರೇಷ್ಠರಾಗಿರೋರು ಯಾರಾದರೂ ಇದ್ದಾರಾ ಅನ್ನೋ ಪ್ರಶ್ನೆ ಸುರರಾಜನ ಸಭೆಯಲ್ಲಿ ಮೂಡಿರಬೇಕಾದ್ರೆ ಇಂದ್ರದೇವ ಆ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿ ಒದ್ದಾಯನ ಅನ್ನೋ ಹೆಸರನ್ನು ಹೇಳ್ತಾರೆ. ಇತರ ದೇವತೆಗಳು ಅದನ್ನು ಕೈ ಮುಗಿದು ಕೇಳಿದ್ರೂ ಕೂಡ ನನಗೆ ವಿಸ್ಮಯ ಉಂಟಾಗಿ ನಿನ್ನನ್ನು ಕಂಡು ಪರೀಕ್ಷೆ ಮಾಡಲೇಬೇಕು ಅಂತ ನಾನಿಲ್ಲಿಗೆ ಬಂದೆ. ನನ್ನ ಹೆಸರು ವಾಸವ. ಇಲ್ಲಿ ಕೇಳು, ನೀನು ಅಮರೇಂದ್ರನ ಹೊಗಳಿಕೆಗಿಂತಲೂ 1000 ಮಡಿ ಮಿಗಿಲು. ನೀನು ಬಹಳ ಶ್ರೇಷ್ಠ ವ್ಯಕ್ತಿಯಪ್ಪ ಅಂತ ಹಾಡಿ ಹೊಗಳುತ್ತಾನೆ. ಈತ ಕೇವಲ ಒದ್ದಾಯನ ರಾಜನಿಗಷ್ಟೇ ಹೊಗಳಿಲ್ಲ, ಆದರೆ ಅಲ್ಲೇ ಪಕ್ಕದಲ್ಲಿ ಪ್ರಭಾವತಿ ರಾಣಿ ಇದ್ಲಲ್ವ, ಅವಳ ಮುಖವನ್ನು ನೋಡಿ ಆಕೆಯ ಜಿನಭಕ್ತಿಯನ್ನು ಮೆಚ್ಚಿಕೊಂಡು, ಎಷ್ಟೇ ಉಜ್ವಲವಾದರೂ ಚಂದ್ರನ ಕಾಂತಿಯು ಸೂರ್ಯನ ದೀಪ್ತಿಯನ್ನು ಹೋಲಲು ಸಾಧ್ಯವೇ? ಎಲೆ ಈ ಮಹಾರಾಜನೇ, ಈ ವನಿತೆಯ ಪರಮಗುಣಗಳನ್ನು ವರ್ಣಿಸಲು ಆದಿಶೇಷನಿಗೂ ಅಸದಳ. ಹಾಗಿರಬೇಕಾದ್ರೆ ನನ್ನಂಥವರಿಗೆ ಅದು ಸಾಧ್ಯವೇ? ಈ ಪುಣ್ಯವತಿಗೆ ಶೀಲವತಿ ಎಂಬ ಹೆಸರು ಬರಲು ಕಾರಣವಾಗಿರುವಂತಹ ವೃತ್ತಾಂತ ಒಂದಿದೆ, ಅದನ್ನು ಹೇಳ್ತೀನಿ ಕೇಳು ಅಂತ ರಾಜನಿಗೆ ವಾಸವ ಅವನ ಪತ್ನಿಯ ಬಗ್ಗೆ ಅವನಿಗೆ ಗೊತ್ತಿಲ್ಲದೇ ಇರುವಂತಹ ಒಂದು ವೃತ್ತಾಂತವನ್ನು, ಒಂದು ಕಥೆಯನ್ನು ಹೇಳ್ತಾನೆ. ಎಲೈ ರಾಜನೇ, ಪರರಾಜನನ್ನು ಯುದ್ಧದಲ್ಲಿ ಸೋಲಿಸಿ ಕಪ್ಪ ಪಡೆಯೋದಕ್ಕೆ ವೀರಾವೇಶದಿಂದ ಅಂದು ನೀ ಹೋಗಿದ್ದೆಯಲ್ಲ. ಇತ್ತ ಪ್ರಭಾವತಿಯ ಬಾಲ್ಯದ ಗೆಳತಿ ನಾರಾಯಣ ದತ್ತೆ ಎಂಬುವಳು ತರ್ಕಶಾಸ್ತ್ರವನ್ನು ಓದಿ ಪಂಡಿತೆಯಾಗಿ ತನ್ನನ್ನು ಬಿಟ್ಟರೆ ಲೋಕದಲ್ಲಿ ಅಪ್ರತಿಮರು ಯಾರೂ ಇಲ್ಲ ಅಂತ ಬೀಗ್ತಾ ಇದ್ರು. ಜನತೆಯ ನಂಬಿಕೆ ಪಡೆದು ಗುರುವಾಗಿದ್ಲು. ಯಾರು? ನಾರಾಯಣ ದತ್ತೆ. ಹೀಗಿರಲೊಮ್ಮೆ ಅವಳ ಬಾಲ್ಯದ ಗೆಳತಿಯನ್ನು ನೆನೆದು ವಿನಯದಿಂದಲೇ ಅವಳ ಶ್ರಾವಕತನವನ್ನು ಸಂಪೂರ್ಣವಾಗಿ ಕೆಡಿಸಿ ಆನಂತರ ಅವಳನ್ನು ನಿಧಾನವಾಗಿ ತನ್ನ ಧರ್ಮಕ್ಕೆ ಬದಲಾಯಿಸ್ಕೊಳ್ಬೇಕು ಅಂತ ಸಂಚನ್ನು ಹೂಡಿ ರೌರವಪುರಕ್ಕೆ ಬಂದು ಅರಮನೆಯ ಬಾಗಿಲಲ್ಲಿ ನಿಂತು ದ್ವಾರಪಾಲಕರಲ್ಲಿ ರಾಣಿಯ ಹತ್ರ ಹೇಳಿ ಕಳಿಸ್ತಾಳೆ, ನಾನು ನಿನ್ನ ಬಾಲ್ಯದ ಗೆಳತಿ ಬಂದಿದ್ದೀನಿ, ನನ್ನನ್ನು ಕಾಣಬೇಕು ಅಂತ ಹೇಳಿ ಕಳಿಸ್ತಾಳೆ. ಇಲ್ಲಿಗ ರಾಣಿಯಾಗಿರೋಳು ಅವಳ ಆತ್ಮೀಯ ಗೆಳತಿ, ಬಾಲ್ಯದ ಗೆಳತಿಯಾಗಿರುವಂತಹ ಪ್ರಭಾವತಿ. ಈಗ ಸುದ್ದಿಯನ್ನು ಕೇಳಿರುವಂತಹ ರಾಣಿ ಪ್ರಭಾವತಿ ಈಕೆ ಮೊದಲಿನ ಥರನೇ ಶ್ರಾವಕಿ ಅಂತ ಧರ್ಮ ವಾತ್ಸಲ್ಯದಿಂದ ಅವಳನ್ನು ಕರ್ಕೊಂಬರೋದಕ್ಕೆ ಅಪ್ಪಣೆಯನ್ನು ಕೊಡ್ತಾಳೆ. ಬಾಲ್ಯದ ಗೆಳತಿ ಬಂದಿದ್ದಾಳೆ ಅಂತ ತುಂಬಾ ಖುಷಿಯಾಗಿದ್ಲು. ಆದರೆ ನೇರವಾಗಿ ತನ್ನ ಸ್ನೇಹಿತೆಯ ಮಿಥ್ಯಾವೇಷವನ್ನು ನೋಡಿ ರಾಣಿಗೆ ಒಂದು ರೀತಿ ಬೇಸರ ಆಗುತ್ತೆ. ರಾಣಿ ಉದಾಸೀನ ಮಾಡ್ತಾಳೆ. ಯಾರಿಗೆ? ನಾರಾಯಣ ದತ್ತೆಯನ್ನು ಉದಾಸೀನ ಮಾಡ್ತಾಳೆ. ಇವಳು ಶ್ರಾವಕಿಯಾಗಿ ಉಳಿದಿಲ್ಲ, ಈಗ ಇವಳು ಪಂಡಿತೆಯಾಗಿದ್ದಾಳೆ ಅಂತ ಉದಾಸೀನ ಮಾಡ್ತಾಳೆ. ಇದರಿಂದ ನಾರಾಯಣ ದತ್ತೆಗೆ ತುಂಬಾ ಕೋಪ ಬರುತ್ತೆ. ಬಾಲ್ಯದಲ್ಲಿ ನನಗೆ ಪ್ರೀತಿಯನ್ನು ತೋರಿಸಿದಂತಹ ನೀನು ಈಗ ಸಿರಿಯ ಕಾರಣದಿಂದ ಉದಾಸೀನ ಮಾಡ್ತಿದ್ಯಲ್ಲ, ಇದು ಸರಿನಾ ಅಂತ ರಾಣಿಗೆ ಕಟುವಾಗಿ ನುಡಿತಾಳೆ. ಎಷ್ಟೇ ಆದರೂ ಗೆಳತಿ ಅಲ್ವಾ ನಾರಾಯಣ ದತ್ತೆ, ಅವಳು ಎಷ್ಟೇ ಕಟುವಾಗಿ ನುಡಿದ್ರೂ ಕೂಡ ರಾಣಿ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾಳೆ. ಆದರೆ ಈಕೆಯ ಪರವಾಗಿ ರಾಣಿಯ ಸಖಿ ಮಾತಾಡ್ತಾಳೆ. ಕಳಹಂಸವು ತಾವರೆಗೊಳವನ್ನು ಪ್ರೀತಿಯಿಂದ ಸೇರುವ ಹಾಗೆ ತಿಪ್ಪೆಯ ಸಾರವನ್ನು ಸೇರುತ್ತದೆಯೇ? ನಕ್ಷತ್ರಗಳು ಚಂದ್ರನ ಬಳಿ ಇರೋ ಥರದಲ್ಲಿ ಸೂರ್ಯನ ಬಳಿ ಇರಲು ಸಾಧ್ಯವೇ? ಅದೇ ರೀತಿ ಸುಧರ್ಮದಲ್ಲಿ ನಂಬಿಕೆ ಇರುವವರು ದುರಾತ್ಮದ ಸಹವಾಸವನ್ನು ಯಾವತ್ತೂ ಮಾಡೋದಿಲ್ಲ ಅಂತ ರಾಣಿಯ ಪರವಾಗಿ ಆ ಸಖಿ ಮಾತಾಡ್ಬಿಡ್ತಾಳೆ. ಇದರಿಂದ ನಾರಾಯಣ ದತ್ತೆಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ನನ್ನ ಗೆಳತಿ ಈ ಸಖಿ ಇಷ್ಟೆಲ್ಲ ಮಾತಾಡಿದ್ರು ಏನು ಮಾತಾಡ್ತಾ ಇಲ್ವಲ್ಲ, ಸುಮ್ಮನೆ ಇದ್ದಾಳಲ್ಲ, ನನ್ನನ್ನು ತುಂಬಾ ಉದಾಸೀನ ಮಾಡ್ತಾ ಇದ್ದಾಳೆ, ತುಂಬ ಕೆಟ್ಟದಾಗಿ ನಡ್ಸ್ಕೊತಾ ಇದ್ದಾಳೆ ಅಂತ ಅತ್ಯಂತ ಕೋಪದಿಂದ ಅರಮನೆಯನ್ನು ತ್ಯಜಿಸಿ ವಾಪಸ್ ಹೊರಟೋಗ್ತಾಳೆ. ಸುಮ್ಮನೆ ಆಗ್ತಾಳೆ ಇವಾಗ ನಾರಾಯಣ ದತ್ತೆ? ಇಲ್ಲ ಅಲ್ವಾ? ತನ್ನ ಗೆಳತಿಯ ಮೇಲೆ ದ್ವೇಷಕಾರಿ, ಅವಳ ವ್ರತಭಂಗ ಮಾಡಬೇಕು, ಅವಳನ್ನು ಹೇಗಾದರೂ ಮಾಡಿ ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ನಿಶ್ಚಯಿಸ್ಕೊಂಡು ಮಾಳವೇಶ್ವರನಾಗಿರುವಂತಹ ಚಂಡ ಪ್ರದ್ಯೋತ್ತನಿಂದ ತನ್ನ ಕೆಲಸ ಆಗುತ್ತೆ ಅಂತ ನಿರ್ಧಾರ ಮಾಡ್ತಾಳೆ. ಯಾಕಂದರೆ ಅವನು ಹೆಣ್ಣು ಬಾಕ ಆಗಿದ್ದ.
ಹೆಣ್ಣು ನಾಯಿನೂ ಕೂಡ ಅವನು ಹಿಂಬಾಲಿಸೋಂಥ ರೀತಿಯಲ್ಲಿ ಹೆಣ್ಣಿಗೆ ಅಷ್ಟೊಂದು ಆಸೆ ಪಡ್ತಾ ಇದ್ದ. ಇನ್ನು ಅಂಥವನು ದೇವತೆಯನ್ನು ಹೋಲುವಂತಹ ಚೆಲುವೆಯಾಗಿರೋಂತಹ ಈ ಯುವತಿಯ ಬಗ್ಗೆ ಕೇಳಿದ್ರೆ ಸುಮ್ಮನೆ ಕುತ್ಕೊತಾನ? ಇಲ್ಲ ಅಂತ ನಾರಾಯಣದತ್ತೆ ತುಂಬಾ ಯೋಚನೆ ಮಾಡಿ ಪ್ರಭಾವತಿಯ ರೂಪವನ್ನು ವಿವರವಾಗಿ ಚಿತ್ರಪಟದಲ್ಲಿ ಬರ್ಕೊಂಡು ಉಜ್ಜಯಿನಿಯ ರಾಜ ಆಗಿರೋಂತಹ ಚಂಡ ಪ್ರದ್ಯೋತನಿಗೆ ತಗೊಂಡೋಗಿ ತೋರಿಸ್ತಾಳೆ. ಅದನ್ನು ನೋಡಿದ ತಕ್ಷಣವೇ ರಾಜನಿಗೆ ಒಂದು ರೀತಿ ಮೈ ಜುಮ್ ಅನಿಸ್ಬಿಡುತ್ತೆ. ಅವಳು ಅಷ್ಟು ಅಪ್ರತಿಮ ಸುಂದರಿಯಾಗಿರ್ತಾಳೆ. ಮನ್ಮಥನೇ ಬಾಣ ಬಿಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಅವನು ಅವಳಿಗೆ ಮನಸ್ಸನ್ನು ಕೊಟ್ಬಿಡ್ತಾನೆ. ನನ್ನ ಹೆಂಡತಿಯಾಗಿ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೂ ಕೂಡ ಅವನ ಆಸೆಯನ್ನು ಮನದ ಇಂಗಿತವನ್ನು ತೋರ್ಪಡಿಸ್ಕೊಳ್ಳದೆ, ಇದು ಯಾರ ಚಿತ್ರಪಟ, ನೀವು ಇದನ್ನು ಇಲ್ಲಿಗೆ ತರಲು ಕಾರಣವೇನು ಅಂತ ಕೇಳ್ತಾನೆ. ಆಗ ನಾರಾಯಣದತ್ತೆ ಇವನ ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡು, ಪ್ರಭು, ಇದು ರೌರವ ಪುರಾಧೀಶನ ಪತ್ನಿಯಾಗಿರುವಂತಹ ಪ್ರಭಾವತಿಯ ಚಿತ್ರಪಟ. ಎದುರಿಗೆ ನೋಡಿದರೆ ಅವಳು ರತಿ, ಲಕ್ಷ್ಮಿ, ಶಚಿಯರನ್ನು ಮೀರಿಸಿದ ಸುಂದರಿ. ಇಂತಹ ಅದ್ವಿತೀಯ ಸುಂದರಿ ನಿಮ್ಮ ಪ್ರೇಯಸಿಯಾಗಲೇಬೇಕು. ನಿಮಗೆ ಇವಳು ತಕ್ಕವಳು. ಇದನ್ನು ತಿಳಿಸಲೆಂದೇ ನಾನಿಲ್ಲಿಗೆ ಬಂದಿದ್ದೇನೆ ಅಂತ ನಾರಾಯಣದತ್ತೆ ಆ ರಾಜನಿಗೆ ಮತ್ತಷ್ಟು ಇಂಬು ಕೊಡೋಂಥ ರೀತಿಯಲ್ಲೇ ಮಾತಾಡ್ಬಿಡ್ತಾಳೆ. ರಾಜನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ನಾರಾಯಣದತ್ತೆಗೋಸ್ಕರ ಉಡುಗೊರೆನೆಲ್ಲ ಕೊಟ್ಬಿಟ್ಟು ಅವಳಿಗೆ ಖುಷಿ ಪಡಿಸ್ತಾನೆ. ಇನ್ನೇನು, ಈಕೆ ಬಂದಿರೋಂಥ ಕೆಲಸ ಆಯ್ತಲ್ವಾ? ಈಗೇನು ಮಾಡ್ತಾಳೆ, ಪ್ರಭು, ಈಗ ಒದ್ದಾಯನ ಮಹಾರಾಜ ಊರಿನಲ್ಲಿಲ್ಲ. ನೀವು ದೊಡ್ಡ ಸೈನ್ಯದೊಂದಿಗೆ ಅಲ್ಲಿಗೆ ಹೋದರೆ ಆ ಸುಂದರಿ ನಿಮ್ಮ ಕೈ ಸೇರುವಳು. ಇಲ್ಲದಿದ್ದರೆ ಒದ್ದಾಯನನು ವಾಪಸ್ಸು ಬಂದು ಬಿಡುವನು. ಅವನು ಬಂದರೆ ನಿಮಗೆ ಆ ಸ್ತ್ರೀ ರತ್ನವು ಸಿಗಲು ಸ್ವಲ್ಪ ಕಷ್ಟ ಸಾಧ್ಯವಾಗುವುದು. ಈ ಥರ ಒಂದು ಸಲಹೆ ಕೊಡ್ತಾಳೆ. ಇವಳ ಸಲಹೆಯನ್ನು ಸ್ವೀಕಾರ ಮಾಡಿದಂಥ ಚಂಡ ಪ್ರದ್ಯೋತ ಆ ಕ್ಷಣವೇ ಚತುರ್ಬಲ ಸಮೇತವಾಗಿ ರೌರವಪುರವನ್ನು ತಲುಪ್ತಾನೆ. ಬಂದ ತಕ್ಷಣವೇ ಯುದ್ಧ ಮಾಡೋದಿಲ್ಲ, ಬದಲಾಗಿ ಹೆಗ್ಗಡೆಯ ಕೈಯಲ್ಲಿ ತನ್ನ ಮನದ ಇಂಗಿತವನ್ನು ರಾಣಿ ಪ್ರಭಾವತಿಯಲ್ಲಿಗೆ ಹೇಳಿ ಕಳಿಸ್ತಾನೆ. ಹೆಗ್ಗಡೆ ಚಾಚು ತಪ್ಪದೆ ಎಲ್ಲ ವಿಷಯವನ್ನು ಪ್ರಭಾವತಿ ಹತ್ರ ಹೋಗಿ ಹೇಳ್ತಾನೆ. ಚಿತ್ರಪಟವನ್ನು ನೋಡಿ ನಿಮ್ಮನ್ನು ಬಯಸಿದ್ದಾನೆ, ನಿಮ್ಮನ್ನು ಮದುವೆ ಮಾಡ್ಕೊಬೇಕು ಅಂತ ಇಷ್ಟಪಟ್ಟಿದ್ದಾನೆ, ಅವರ ಮನೋವಲ್ಲಭೆಯಾಗಬೇಕು ಅಂತ ಎಲ್ಲ ಹೇಳ್ತಾನೆ. ಆಗ ಪ್ರಭಾವತಿ, ಪರಸತಿಗೆ ಒಲಿದವನ ಆಜ್ಞೆಯನ್ನು ಆಯುಧವು ನಿಷ್ಠುರತೆಯಿಂದ ಪಾಲಿಸದು. ಸತ್ಪುರುಷರು ಪರಸತಿಗೆ ಆಸೆ ಪಟ್ಟರೆ ಪರವೆಂಬ ಸತಿ ದೂರವಾಗುತ್ತಾಳೆ. ಆ ಕಾರಣದಿಂದ ಮಹಾಪುರುಷರಾದ ನಿಮ್ಮ ರಾಜರು ಇಂತಹುದನ್ನು ಬಯಸಬಾರದು ಅಂತ ಹೇಳ್ತಾಳೆ. ಅದಕ್ಕೆ ಹೆಗ್ಗಡೆ, ಸ್ವರ್ಗದಲ್ಲಿನ ಭೋಗಕ್ಕಾಗಿ ಇಹದ ಸೌಖ್ಯಗಳನ್ನು ಕಳೆದುಕೊಂಡು ದೇಹವನ್ನು ದಂಡಿಸಿ ಮನಸ್ಸಿನಲ್ಲಿ ಕುದಿದು ಸುಮ್ಮನೆ ಸವಣ ಮರಳನ್ನು ಹೊಂದದೆ ಸುಖವನ್ನು ಬಯಸಿರಿ. ಈ ಥರ ಹೆಗ್ಗಡೆ ಪ್ರಭಾವತಿಯ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಭಾವತಿ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಜಿನಧರ್ಮದಲ್ಲಿ ಇಂತಹ ಪಾಪಕೃತ್ಯಗಳಿಗೆ ಎಂತಹ ಶಿಕ್ಷೆಗಳೆಲ್ಲ ಇದ್ದಾವೆ ಅಂತ ತಿಳಿಸಿ ಹೇಳ್ತಾಳೆ. ಆದರೂ ಕೂಡ ಹೆಗ್ಗಡೆ ಅವಳ ಮಾತನ್ನು ಲೆಕ್ಕಿಸದೆ ಹೇಗಾದರೂ ಮಾಡಿ ಇವಳನ್ನು ತನ್ನ ರಾಜನಿಗೆ ಒಪ್ಪಿಸ್ಬೇಕು ಅಂತಲೇ ಅವನ ಮಾತುಗಳನ್ನ ಆಡ್ತಾ ಇರ್ತಾನೆ. ಈಗಲೂ ಒಪ್ಪಲಿಲ್ಲ ಅಲ್ವಾ? ಅದೇ ಕೋಪದಲ್ಲಿ ಇದರ ಫಲವನ್ನು ನೀನು ಅನುಭವಿಸ್ತೀಯ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಪತಿ ಬೇರೆ ಊರಲ್ಲಿಲ್ಲ, ಅವನು ಬೇರೆ ರಾಜರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೊರಟೋಗ್ಬಿಟ್ಟಿದ್ದಾನೆ. ಇನ್ನು ಉಗ್ರಸೇನ ಅನ್ನೋ ದಂಡಾಧೀಶ ಚಂಡ ಪ್ರದ್ಯೋತನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಆದರೆ ಚಂಡ ಪ್ರದ್ಯೋತ ತುಂಬ ಶಕ್ತಿಶಾಲಿಯಾಗಿದ್ದ, ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಬಂದಿದ್ದ. ಅವನನ್ನು ಯುದ್ಧದಲ್ಲಿ ಸೋಲಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಈಗೇನು ಮಾಡ್ತಾಳೆ ಪ್ರಭಾವತಿ ಅಂತ ಅಂದರೆ, ಅವಳು ಈ ಘೋರೋಪಸರ್ಗ ತೀರೋವರೆಗೆ ಆಹಾರ ಶರೀರ ನಿವೃತ್ತಿಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಜಿನಪೂಜೆಯನ್ನು ಮಾಡೋದಕ್ಕೆ ನಿರ್ಧರಿಸ್ತಾಳೆ. ನೋಡಿ, ಇದೆಲ್ಲ ಆಗ್ತಾ ಇರೋದು ಭೂಲೋಕದಲ್ಲಿ. ಇನ್ನು ಮತ್ತೊಂದು ಕಡೆ ಇದೇ ಹೊತ್ತಲ್ಲಿ ಹೊನ್ನ ವಿಮಾನವನ್ನು ಏರಿ ಬಹಳ ವೈಭವದಿಂದ ದೇವಲೋಕದಿಂದ ಮೇರು ಪರ್ವತದ ಕಡೆಗೆ ಹೋಗ್ತಾ ಇರುವಂತಹ ವಾಸವ ತನ್ನ ಅನುಭವವನ್ನು ಇಲ್ಲಿ ಹೇಳ್ಕೊತಾನೆ. ಇವಾಗ ಶ್ರೇಷ್ಠ ಜಿನಭವನಗಳನ್ನೆಲ್ಲ ಪೂಜಿಸಿ ಆದಮೇಲೆ ನಂದೀಶ್ವರ ದೀಪವನ್ನು ಕಾಣಬೇಕು ಅಂತ ಬಹಳ ಭಕ್ತಿಯಿಂದ ಹೋಗಬೇಕಾದ್ರೆ ಈ ವಿಮಾನ ಆ ಊರಿನ ಮೇಲೆ ಹಾರು ಹೋಗೋದಕ್ಕಾಗ್ದೇ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕಂದರೆ ಇಲ್ಲಿ ಕೆಳಗಡೆ ಪ್ರಭಾವತಿ ಜಿನಪೂಜೆಯನ್ನು ಮಾಡ್ತಾ ಇದ್ದಾಳಲ್ವ, ಹಾಗಾಗಿ ವಿಮಾನ ಆ ಊರಿನ ಮೇಲೆ ಹಾರಿ ಹೋಗೋದಿಲ್ಲ. ಈ ವಿಷಯ ಎಲ್ಲ ವಾಸವನಿಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಅವನಿಗೆ ಅವಧಿಲೋಚನದಿಂದ ಈ ಸತಿಗಾಗಿದ್ದಂಥ ಉಪಸರ್ಗವನ್ನು ಅರ್ಥ ಮಾಡ್ಕೊತಾನೆ. ತಕ್ಷಣವೇ ಅವನಿಗೆ ಮಾಳವೇಶ್ವರ ಸೈನ್ಯವನ್ನೆಲ್ಲ ನಾಶ ಮಾಡುವಂಥ ರೀತಿಯಲ್ಲಿ ಕೋಪ ಬರುತ್ತೆ. ಆದರೆ ಕೋಪದ ಕೈಗೆ ಬುದ್ಧಿ ಕೊಡ್ದಲೇನೆ ಜಿನಧರ್ಮವನ್ನು ಪಾಲನೆ ಮಾಡ್ತಿರುವಂತಹ ವ್ಯಕ್ತಿ ಅಲ್ವಾ ಅವನು ವಾಸವ. ಹಾಗಾಗಿ ಚಂಡ ಪ್ರದ್ಯೋತನ ಮಹಾ ಸೈನ್ಯವನ್ನೆಲ್ಲ ಕೊಂಡೊಯ್ದು ಉಜ್ಜಯಿನಿಯ ಮಹಾಕಾಲದ ಬಳಿ ಇರಿಸ್ತಾನೆ. ಈ ಮೂಲಕ ಆ ಸತಿಯ ಪ್ರಭಾವತಿಯ ಉಪಸರ್ಗವನ್ನು ನಾಶ ಮಾಡ್ತಾನೆ. ಇದಾದಮೇಲೆ ಅವನಿಗೆ ಈಕೆಯ ಮಹಾಶೀಲವನ್ನು ಪರೀಕ್ಷೆ ಮಾಡುವಂಥ ಉದ್ದೇಶದಿಂದ ಆ ರಾಜನ ರೂಪವನ್ನು ಧರಿಸ್ಕೊಂಡು ಊರನ್ನೆಲ್ಲ ಸಮುದ್ರದಂತೆ ಉಗ್ರವಾಗಿ ಆವರಿಸ್ಕೊಂಡು ನಗರವನ್ನೆಲ್ಲ ಮಾಯಾ ನಿದ್ರೆಯಲ್ಲಿರಿಸಿ ಚತುರಂಗ ಬಲವನ್ನು ಸೃಷ್ಟಿಸಿ ಕೋಟೆಯನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ಆನಂತರ ಮಾಯೆಯಿಂದ ಊರನ್ನೆಲ್ಲ ಉರಿಯುವಂಥ ರೀತಿಯಲ್ಲಿ ಮಾಡಿ ರಾಜ್ಯದ ಸೈನ್ಯವೆಲ್ಲ ಯುದ್ಧದಲ್ಲಿ ಸೋಲುವಂತೆ ಮಾಡಿ ಬೀದಿಗಳಲ್ಲಿ ರಕ್ತದ ಹೊಳೆಯನ್ನು ಹರಿಸಿ ಅರಮನೆಯನ್ನು ಸುಟ್ಟು ಸೂರೆ ಮಾಡಿಬಿಡ್ತಾನೆ. ನಂತರ ಪ್ರಭಾವತಿಯ ಮುಂದೆ ಬಂದು, ನನಗೆ ಈ ಭೂಮಿಯಲ್ಲಿ ಎದುರು ನಿಲ್ಲುವವರು ಯಾವನಿದ್ದಾನೆ?
ಕೋಪಗೊಂಡರೆ ನಮ್ಮೆದುರು ನಿಂತು ಸೆಣಸುವ ಎಂಟೆದೆಯ ರಾಜರು ಯಾರು? ಅಯ್ಯೋ ಹುಚ್ಚಿ, ನಿನಗದು ತಿಳಿಯದು. ಅಲ್ಲದೆ ನಿನ್ನ ಗಂಡ ಒದ್ದಾಯನ ಬಿಂಕವನ್ನು ಸುಂಕವಾಗಿ ತೆಗೆದುಕೊಂಡು ಅವನ ವೀರವನ್ನು ದೂರ ಮಾಡಿ ಹೆದರಿದ ಜಿಂಕೆಯನ್ನು ಬೆಂಬತ್ತುವಂತೆ ಹಟ್ಟಿ ಹಿಡಿದು ಇಕೋ ನೋಡು ಕಟ್ಟಿ ತಂದಿದ್ದೇನೆ, ನಂಬಿಕೆ ಬರದಿದ್ದರೆ ಇವನನ್ನು ನೋಡು ಅಂತ ಹೇಳ್ತಾನೆ. ಆಗ ಆ ಪ್ರಭಾವತಿ, ನನ್ನ ಗಂಡನನ್ನು ಎದುರಿಸಿ ನಿಲ್ಲುವಂಥ ವೀರರು ಈ ಅವನಿಯಲ್ಲಿ ಇದ್ದಾರೆಯೇ? ಹಾವಿನ ಹಾಗಿರುವ ಈ ದುಷ್ಟನು ನನಗೆ ದುಃಖವನ್ನುಂಟು ಮಾಡಲು ಈ ರೀತಿ ನುಡಿಯುತ್ತಿದ್ದಾನೆ. ನಾನಿವನೊಂದಿಗೆ ಮಾತನಾಡುವುದೇ ಇಲ್ಲ. ಏನು ಮಾಡಿದರೂ ನಾನು ನನ್ನ ಶೀಲವನ್ನು ಬಿಡುವವಳಲ್ಲ ಅಂತ ಮನಸ್ಸಿನಲ್ಲಿ ಪರಮಜಿನನ ಚರಣಗಳನ್ನು ಹಿಡ್ಕೊಂಡು ಪಂಚ ನಮಸ್ಕಾರಗಳನ್ನು ಗೈದು ಹಿಂದಿನ ಮಹಾಪುರುಷರ ಚರಿತ್ರೆಗಳನ್ನು ನೆನಪಿಸ್ಕೊತಾ ಇರ್ತಾಳೆ. ಈಗ ಮತ್ತೆ ಮಾತಾಡ್ತಾನೆ ಚಂಡ ಪ್ರದ್ಯೋತನ ರೂಪದಲ್ಲಿ ಬಂದಿರುವಂತಹ ವಾಸವ. ನೋಡು, ನಿನ್ನ ಕಾರಣದಿಂದ ಈ ನಾಡು ನಾಶ ಆಯಿತು. ನಿನ್ನ ಗಂಡನಿಗೆ ಇಂತಹ ಸ್ಥಿತಿ ಬಂತು. ಇನ್ನೂ ಸುಮ್ಮನಿರದೆ ನನ್ನ ಜೊತೆ ಸುಖವಾಗಿ ಬಾಳು. ಈ ಜಿನಧರ್ಮದ ಮರುಳುತನವನ್ನು ಬಿಟ್ಟು ನನ್ನ ಜೊತೆ ಪ್ರೀತಿಯಿಂದ ಸೇರು. ತಾರುಣ್ಯದಲ್ಲಿ ಮೆಚ್ಚಿದ ಪುರುಷರ ಜೊತೆ ಕೂಡಿ ಕಾಲ ಕಳೆಯದೆ ಶೀಲವನ್ನು ಹಿಡಿದು ಉರಿಯಿಂದ ಸುಖವನ್ನು ಕೆಡಿಸುವೆಯಾ? ಈ ಥರ ವಿಧವಾಗಿ ಏನೆಲ್ಲ ಹೇಳಿದ್ರೂ ಕೂಡ ಆಕೆ ಯಾವುದಕ್ಕೂ ಬಾಗದಿರುವುದನ್ನು ಕಂಡಂಥ ವಾಸವನಿಗೆ ತುಂಬಾ ಖುಷಿಯಾಗುತ್ತೆ. ಮನಸ್ಸಲ್ಲೇ ಅವಳ ಬಗ್ಗೆ ಮೆಚ್ಕೊತಾನೆ. ತಕ್ಷಣವೇ ಅವಳ ಮುಂದೆ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಆ ಊರಿಗೆ ಹಾಕಿದಂಥ ಮಾಯಾ ನಿದ್ರೆಯನ್ನು ತೆಗಿತಾನೆ. ಹಾಗೆ ಅವಳು ಬಂದಿರೋಂಥ ಕಷ್ಟವನ್ನು ಕೂಡ ದೂರ ಮಾಡ್ತಾನೆ. ಅಂದಿನಿಂದ ಅವಳಿಗೆ ಶೀಲಾವತಿ ಅನ್ನೋ ಹೆಸರು ಕೂಡ ಬರುತ್ತೆ. ಈ ಹಿನ್ನೆಲೆಯನ್ನು ರಾಜನಿಗೆ ವಿವರವಾಗಿ ಹೇಳ್ತಾನೆ. ಈ ವನಿತಾ ರತ್ನ ಸಾಮಾನ್ಯಳಲ್ಲ ಅಂತ ಅವಳ ಬಗ್ಗೆ ತುಂಬಾ ಹೆಮ್ಮೆಯ ಮಾತುಗಳನ್ನ ಹಾಡ್ತಾನೆ. ಇದಾದಮೇಲೆ ವಾಸವ ಇವರಿಬ್ಬರಿಗೂ ಆಶೀರ್ವಾದ ಮಾಡಿ ವಾಪಸ್ಸು ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತಾರೆ. ಬಹಳ ಪ್ರೀತಿಯಿಂದ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ಕೊಂಡಿರ್ಬೇಕಾದ್ರೆ ಒಂದು ದಿನ ಇವನಿಗೆ ಒದ್ದಾಯನಿಗೆ ಸಂಸಾರ ಸುಖ ಸಾಕು ಅನಿಸ್ಬಿಡುತ್ತೆ. ಇಷ್ಟು ದಿನ ನಾನು ಮತಿಗೆಟ್ಟು ಸಂಸಾರದಲ್ಲಿ ಮುಳುಗ್ಬಿಟ್ಟಿದ್ದೆ, ಇನ್ಮೇಲೆ ನಾನು ಈ ಸಂಸಾರ ಬಂಧನವನ್ನು ತೊರೆದುಬಿಟ್ಟು ವೈರಾಗ್ಯಪರನಾಗಿ ತಪಸ್ಸನ್ನು ಮಾಡಬೇಕು ಅಂತ ನಿಶ್ಚಯಿಸ್ಕೊತಾನೆ. ಅದೇ ಕ್ಷಣವೇ ಅವನ ಹಿರಿಯ ಮಗ ಆಗಿರುವಂಥ ಅರಿಂಜಯನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ರಾಜ್ಯದ ಹೊಣೆಯನ್ನು ಅವನಿಗೆ ಒಪ್ಪಿಸಿ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾನೆ. ಧರೆಯನ್ನು ನೋಯಿಸ್ಬೇಡ, ಸದಾ ಜಿನನ ಪಾದಕಮಲಗಳನ್ನು ಧ್ಯಾನಿಸ್ತಾ ಇರು, ಜೈನಾಗಮದ ರೀತಿಯಲ್ಲಿ ನಡ್ಕೋ ಅಂತ ಹೇಳಿಬಿಟ್ಟು ಸತಿಪತಿ ಇಬ್ಬರೂ ಕೂಡ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸಿಗೆ ಹೋಗ್ತಾರೆ. ಸನ್ಯಾಸನ ವಿಧಿಯಿಂದ ಸತ್ತು ಬ್ರಹ್ಮಕಲ್ಪದಲ್ಲಿ 10 ಸಾಗರದಷ್ಟು ಕಾಲ ಆಯುಷ್ಯವನ್ನು ಪಡ್ಕೊಂಡು ಮಹರ್ದಿಕ ದೇವನಾಗಿ ಹುಟ್ಟುತ್ತಾರೆ. ಇದಿಷ್ಟು 4ನೇ ಆಶ್ವಾಸ ಆಗಿರುವಂತಹ ನಿರ್ವಿಚಿಕಿತ್ಸೆ ಕಥೆಯ ಸಾರಾಂಶ.